ಪ್ರಮಾಣ ಲಕ್ಷಣದಲ್ಲಿ ಈ ಪ್ರಮಾಣ ಅನ್ನೋದರ ಲಕ್ಷಣ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ನಚ ಪ್ರಮಾಸಾಧನಂ ಪ್ರಮಾಣಂ ಜ್ಞಾನ ವ್ಯತಿರಿಕ್ತ ಪ್ರಮಾಯಾಮ್ ಪ್ರಮಾಣಾಭಾವ ಅಂತ ಭಾಟ್ಟ ಮೀಮಾಂಸಕರು ಹೇಳಿದ ಪ್ರಮಾಣದ ಲಕ್ಷಣದ ವಿಮರ್ಶೆಯನ್ನು ನಾವೀಗ ನೋಡಿ ಮುಗಿಸಿದ್ದೇವೆ. ನಚ ಅಜ್ಞಾತ ಪರಿಚ್ಛಿತ್ತಿರೇವ ಪ್ರಮಾ ಇತ್ಯತ್ರ ಕಿಂಚಿನ್ಮಾನಂ. ಚ ಅಂತಿದೆಯಲ್ಲ, ಚ ಅಂದ್ರೆ ಇನ್ನೂ ಒಂದು ಲಕ್ಷಣವನ್ನು ನಾವು ವಿಮರ್ಶೆ ತಗೋತಾ ಇದ್ದೇವೆ. ಈಗ ಅಜ್ಞಾತ ಪರಿಚ್ಛಿತ್ತಿರೇವ ಪ್ರಮಾ ಇತ್ಯತ್ರ ಕಿಂಚಿನ್ಮಾನಂ ನ. ಕೆಲವರು ಈ ಅಜ್ಞಾತವಾದ ವಸ್ತುವಿನ ಜ್ಞಾನವೇ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಸಾಧನವಾದ ಇಂದ್ರಿಯ ಇರಬಹುದು, ಅನುಮಾನ ಇರಬಹುದು, ಮತ್ತೆ ಶಬ್ದ ಇರಬಹುದು, ಅದೇ ಪ್ರಮಾಣ ಅಂತ ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಮಾಣ ಲಕ್ಷಣ ಆಚಾರ್ಯರ ಮೂಲದಲ್ಲಿ ಅಜ್ಞಾತ ಪರಿಚ್ಛಿತ್ತಿ ಅಂತಿದೆ. ಅಲ್ಲಿ ಅಜ್ಞಾತ ಅಂದ್ರೆ ತಿಳಿಯದೇ ಇರುವ ವಸ್ತು ಅಂತ ಅರ್ಥ. ಅಜ್ಞಾತಸ್ಯ ಪರಿಚ್ಛಿತ್ತಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಇದು ತಿನ್ ಪ್ರತ್ಯಯ ಅಂತ ಶಬ್ದ, ಅದಕ್ಕೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಪರಿಚ್ಛಿನ್ನತೆ ಅಂದ್ರೆ ತಿಳ್ಕೊಳ್ಳೋದು ಅಂತ ಕ್ರಿಯಾಪದ, ಅದ್ರ ಮೇಲೆ ಬಂದಿರುವಂತಹ ಶಬ್ದ ಇದು. ಹೀಗೆ ಅಜ್ಞಾತ ವಸ್ತುವಿನ ಜ್ಞಾನವೇ ಪ್ರಮಾ ಅಂತ ಕೆಲವರು ಹೇಳ್ತಾರೆ. ಆದರೆ ಅದಕ್ಕೂ ಏನೂ ಪ್ರಮಾಣ ಇಲ್ಲ ಹಾಗೆ ಹೇಳೋದಕ್ಕೆ. ಅದನ್ನ ಆ ಪ್ರಮಾಣ ಲಕ್ಷಣದ ಅನುವಾದದಲ್ಲಿ ಹಾಗೆ ವಿಶೇಷವಾಗಿ ಅದರ ವಿವರಣದಲ್ಲಿದೆ, ಅದನ್ನು ನೋಡಿಬಿಟ್ಟು ಸಾಕು. ಮೂಲದಲ್ಲಿ ನೋಡುವುದಕ್ಕಿಂತ, ಮೂಲದ ಅನುವಾದ ನೋಡುವುದಕ್ಕಿಂತ ವಿವರಣದಲ್ಲಿ ಅದನ್ನು ನೋಡಿದರೆ ಸರಿ ಆಗ್ತದೆ. ಈಗ ನಮಗೆ ಘಟದ ಜ್ಞಾನ ಬಂತು, ಘಟ ಈ ಹಿಂದೆ ತಿಳಿದಿರಲಿಲ್ಲ. ಅದನ್ನು ತಿಳಿಯದೇ ಇರುವ ಘಟ ಎಂಬ ವಸ್ತುವಿನ ಸರಿಯಾದ ತಿಳುವಳಿಕೆಯೇ ಪ್ರಮಾ. ಅದಕ್ಕೆ ಸಾಧನವಾದ ಸನ್ನಿಕರ್ಷ ಏನಿದೆ ಅದನ್ನು ಪ್ರಮಾಣ. ಸನ್ನಿಕರ್ಷ ಅಂದ್ರೆ ಇಲ್ಲಿ ಪ್ರತ್ಯಕ್ಷ ಅಂತ ಇಟ್ಕೊಂಡಿದ್ದಾರೆ. ಅದು ಪ್ರತ್ಯಕ್ಷವೂ ಇರಬಹುದು, ಅಥವಾ ಅನುಮಾನವೂ ಇರಬಹುದು, ಆಗಮವೂ ಇರಬಹುದು, ಅವು ಎಲ್ಲ ಪ್ರಮಾಣಗಳೇ. ಆದರೆ ಈ ಒಂದು ವಾದವೂ ಸರಿಯಲ್ಲ ನಾವು ಹೇಳೋ ಪ್ರಕಾರ. ಯಾಕೆಂದ್ರೆ ಅದು ವಸ್ತು ನಿಮಗೆ ಈ ಮುಂಚೆ ತಿಳಿದಿತ್ತೋ ತಿಳಿದಿಲ್ಲೋ ಅಂತ ಅನ್ನೋದು ಮುಖ್ಯ ಅಲ್ಲ. ವಸ್ತುವನ್ನ ಸರಿಯಾಗಿ ತಿಳಿಸಬೇಕು, ಆ ಜ್ಞಾನವೇ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ. ಅದಕ್ಕೆ ಸಾಧನವಾದ ಪ್ರಮಾಣವನ್ನೇ ನಾವು ಪ್ರಮಾಣ ಅಂತ ಹೇಳೋದು. ಅದರಿಂದ ನಮ್ಮ ಸಿದ್ಧಾಂತದಲ್ಲಿ ಅನುಕೂಲ ಏನಾಗ್ತದೆ ಅಂದ್ರೆ, ಸ್ಮರಣೆ ಅನ್ನುವುದು ಕೂಡ ಒಂದು ಪ್ರಮಾಣ, ಯಥಾರ್ಥ ಜ್ಞಾನವೇ ಆಗ್ತದೆ. ಆದರೆ ಕೆಲವರು ಸ್ಮರಣವನ್ನ ಯಥಾರ್ಥ ಜ್ಞಾನ ಅಂತ ಹೇಳೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಸ್ಮರಣ ಅನ್ನೋದು ಒಂದು ಯಥಾರ್ಥ ಜ್ಞಾನ. ಯಾಕೆಂದ್ರೆ ಅದು ವಸ್ತು ಹೇಗಿದೆಯೋ ಹಾಗೆ ತಿಳಿಸಿದೆ, ಅದು ಪ್ರಮಾ ಆಗ್ತದೆ. ಆದರೆ ಮೇಲೆ ಕೆಲವರು ಏನು ವಾದ ಮಾಡಿದ್ರಲ್ಲ, ತಿಳಿಯದೇ ಇರುವ ವಸ್ತುವಿನ ಜ್ಞಾನ ಅಂತ, ಅದು ತಿಳಿಯದೇ ಇರುವ ವಸ್ತುವಿನ ಜ್ಞಾನ ಅಲ್ಲ ಸ್ಮರಣ ಅನ್ನೋದು. ಯಾಕಂದ್ರೆ ಈಗಾಗಲೇ ನಮಗೇನು ಈ ಹಿಂದೆ ತಿಳಿದಿತ್ತೋ, ಈಗ ಒಂದು ವರ್ಷದ ಹಿಂದೆಯೋ, ಒಂದು 10 ವರ್ಷದ ಹಿಂದೆಯೋ, ಅಥವಾ ನಿನ್ನೆಯೋ ನಮಗೇನು ತಿಳಿದಿತ್ತು, ಮುಂದೆ ಅದನ್ನು ಮರ್ತಿತ್ತು, ಅದನ್ನು ನಾವು ಮರ್ತಿದ್ದೆವು. ಈಗ ಮತ್ತೆ ಅದನ್ನು ನಾವು ನೆನಪಿನ ಮೂಲಕ ಮತ್ತೀಗ ಅದ್ರ ಬಗ್ಗೆನೇ ಸ್ಮೃತಿ ತಂದ್ಕೊಂಡಿವಿ. ಹೀಗೆ ಸ್ಮೃತಿ ತಂದ್ಕೊಂಡಾಗ ನೀವು ಕೆಲವರು ಹೀಗೇನು ವಾದ ಮಾಡಿದ್ರಿ, ತಿಳಿಯದೇ ಇರುವ ವಸ್ತುವಿನ ಜ್ಞಾನ ಅಂತ. ಅಲ್ಲಿ ಅದು ತಿಳಿಯದೇ ಇರುವ ವಸ್ತುವಿನ ಜ್ಞಾನ ಅಲ್ಲ, ಅದು ತಿಳಿದ ವಸ್ತುವೇ. ಆವಾಗ ನಿಮ್ಮ ವಾದದ ಪ್ರಕಾರ ಅದು ಪ್ರಮಾ ಆಗದೇ ಇರಬೇಕಾದಿತ್ತು. ಹಾಗೆ ಸರಿಯಲ್ಲ. ಅದು ಸರಿಯಾದ ಜ್ಞಾನ ಆಗಿದ್ರೂ ಕೂಡ ಅಯಂ ಘಟ ಸಾ ಕಾಶಿ ಅಂತ ಹೀಗೆ ನಮಗೆ ಸ್ಮರಣೆ ಬಂದಾಗ ಸರಿಯಾದ ಜ್ಞಾನ ಆದರೂ ಕೂಡ ನಿಮ್ಮ ದೃಷ್ಟಿಯಿಂದ ಅದು ಅಜ್ಞಾತವಾದ ವಸ್ತುವಿನ ಜ್ಞಾನ ಅಲ್ಲ, ಆದ್ರಿಂದ ಅದು ಪ್ರಮಾಣ ಆಗದೇ ಇರಬೇಕಾದಿತ್ತು. ಆದರೆ ಸ್ಮರಣವನ್ನು ಪ್ರಮಾಣ ಅಂತ ಹೇಳದೇ ಇರೋದಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಅಂದಮೇಲೆ ಅದು ಒಂದು ಪ್ರಮಾಣ ಆಗಿರಬೇಕು, ಒಂದು ಅಪ್ರಮಾಣ ಆಗಿರಬೇಕು. ಸ್ಮರಣವು ಅದು ಪ್ರಮಾಣವೇ. ಅದರಿಂದ ನಮ್ಮ ನೆನಪು ಸರಿ ಇದೆ, ಸರಿಯಾಗಿರೋದ್ರಿಂದ ಆ ನೆನಪಿನಂತೆ ನಾವು ಮುಂದಿನ ಕೆಲಸ ಮಾಡಬಹುದು ಅಂತೆಲ್ಲ ಕೆಲವು ಸರಿ ನಾವು ತೀರ್ಮಾನ ಮಾಡ್ತಿರ್ತೀವಿ. ಅದೆಲ್ಲ ಇಲ್ಲಿ ಪ್ರಮಾಣ ಲಕ್ಷಣದ ವಿವರಣದಲ್ಲಿ ಏನು ಬಂದಿಲ್ಲ. ನಾನು ಕೆಲವು ನನ್ನ ವಿವರಣೆಗಳನ್ನು ಹೇಳ್ತೇವೆ ಅಷ್ಟೇ. ನೆನಪು ಸರಿ ಇರೋದ್ರಿಂದನೇ, ನೆನಪು ಅನ್ನೋದು ಒಂದು ಯಥಾರ್ಥ ಜ್ಞಾನ ಆದ್ರಿಂದನೇ ಅದನ್ನು ಆಧರಿಸಿ ನಾವು ಅನೇಕ ಕೆಲಸಗಳನ್ನು ಮಾಡ್ತಿರ್ತೀವಿ. ಮನುಷ್ಯನ ಎಲ್ಲಾ ಥರದ ಸಂಶೋಧನೆಗಳು, ಎಲ್ಲಾ ಥರದ ವಿಮರ್ಶೆಗಳು ಹಿಂದಿಂದಲೇ ನೆನಪಿನಿಂದ ಮಾತ್ರ ಆಗುವುದು. ಒಂದು ವೇಳೆ ನಮಗೆ ನೆನಪು ಅನ್ನುವುದೇ ಒಂದು ವೇಳೆ ಇಲ್ಲದೆ ಹೋಗಿದ್ರೆ, ಇದನ್ನು ಗಮನಿಸಿ, ನೆನಪು ಅಥವಾ ಸ್ಮೃತಿ ಅನ್ನೋದು ಪ್ರಮಾಣ ಹೌದೋ ಅಲ್ಲೋ ಅಂತ ಅನ್ನೋದು ಮುಂದಿನ ವಿಷಯ. ಅದನ್ನ ನಾವು ಇಲ್ಲಿ ಹೇಳಿರೋದು, ಈಗ ನಾವು ನೋಡ್ತಿರೋ ವಿಷಯ ಅದು. ಒಂದು ವೇಳೆ ನೆನಪು ಅನ್ನುವುದೇ ಇಲ್ಲದೆ ಹೋಗಿದ್ರೆ ಇವತ್ತೇನು ಜ್ಞಾನ ಬರ್ತದೆ ಅದನ್ನು ಚೆನ್ನಾಗಿ ತಿಳ್ಕೊಂಡ್ವಿ, ಮುಂದಿನ ಕ್ಷಣದಲ್ಲಿ ಅದು ಮರ್ತ ಹೋಯ್ತು, ಅದ್ರ ಮುಂದಿನ ಕ್ಷಣದಲ್ಲಿ ಏನೂ ಇಲ್ಲ ಅಂತ ಹೀಗಾಗಿ ಹೋಗೋದಾದ್ರೆ ಅವನಿಗೆ ಈ ಹಿಂದೆ ಕಲಿತಂಥ ಯಾವ ವಿಷಯವೂ ಯಾವ ಕಾರಣಕ್ಕೂ
ಯಾವ ಉಪಯೋಗಕ್ಕೂ ಬರದೇ ಹೋಗ್ತದೆ. ಆದ್ದರಿಂದ ಒಟ್ಟಾರೆ ಮನುಷ್ಯನ ಬೌದ್ಧಿಕ ಬೆಳವಣಿಗೆ, ಒಂದು ಭೌತಿಕ ಬೆಳವಣಿಗೆ, ಹಾಗೆ ಅವನ ಆಧ್ಯಾತ್ಮಿಕ ಬೆಳವಣಿಗೆ ಅದ್ಯಾವುದು ಕೂಡ ನಡೆಯದೇ ಹೋಗಿಬಿಡ್ತದೆ. ಅದರಿಂದ ಹೀಗೆ ಮನುಷ್ಯ ತೊಂದರೆಗೊಳಗಾಗ್ತಾನೆ. ಅದರಿಂದ ನೆನಪು ಅಂತನೂ ಯಾವತ್ತೂ ಪ್ರಮಾಣವೇ. ಅದು ಪ್ರಮಾಣ ಅಂತ ಆಗಬೇಕಾದ್ರೆ ನೆನಪನ್ನು ಕವರ್ ಮಾಡುವಂತೆ ಲಕ್ಷಣ ಹೇಳಬೇಕು. ಅದು ನೀವು ಅಜ್ಞಾತ ವಸ್ತುವಿನ ಜ್ಞಾನವೇ ಪ್ರಮಾಣ ಅಂತ ಹೇಳಿಬಿಟ್ರೆ, ಅಜ್ಞಾತ ವಸ್ತುವಿನ ಜ್ಞಾನವೇ ಪ್ರಮಾ ಅಂತ ಹೇಳಿಬಿಟ್ರೆ ಆವಾಗ ನೆನಪನ್ನು ಕವರ್ ಮಾಡಿದಂತೆ ಆಗೋದಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ತಿಳಿದ ವಸ್ತುವೇ ಸ್ಮರಣೆಯಲ್ಲಿ ಮತ್ತೆ ತೋರ್ತಿರೋದ್ರಿಂದ ಸ್ಮೃತಿ ಅಜ್ಞಾತ ವಸ್ತುವಿನ ಜ್ಞಾನ ಅಲ್ಲ, ಅದು ಪ್ರಮಾಣ ಅಲ್ಲ ಅಂತ ಹೇಳಬಾರದು ಆ ಕಾರಣದಿಂದ. ಆದ್ದರಿಂದ ಈ ಲಕ್ಷಣ ಸರಿಯಲ್ಲ. ನಾವು ಹೇಳುವಂತೆ ವಸ್ತು ಹೇಗಿದೆಯೋ ಅದನ್ನ ಹಾಗೆ ತಿಳಿಸಿದರೆ ಸಾಕು. ಯಥಾರ್ಥ ವಸ್ತುವಿನ ಜ್ಞಾನ ಅಂತ ಈ ಥರ ಹೇಳಿದರೆ ಸಾಕು. ಮತ್ತೆ ಇಲ್ಲಿ ಸ್ಮರಣದ ಬಗ್ಗೆ ಈಗ ಹೇಳ್ತಿದ್ದಾರೆ. ಸ್ಮರಣ ಮಾತ್ರ ಅಲ್ಲ, ನಮ್ಮ ಎದುರಿಗಿರುವಂತಹ ಒಂದು ಘಟವನ್ನು ನಾವು ನೋಡಿದ್ವಿ. ಘಟವನ್ನು ನೋಡಿದಾಗ ಅದು ಇನ್ನೊಂದ್ಸರಿ ಒಂದು 2 ನಿಮಿಷ ಬಿಟ್ಟು ಅದೇ ಘಟವನ್ನು ಮತ್ತೆ ನೋಡಿದ್ವಿ. ನಮ್ಮ ಎದುರಿಗೇನೆ ಇದೆ ಆ ಘಟ, ಅದು ಎಲ್ಲೂ ಹೋಗಲಿಲ್ಲ. ನೋಡ್ತಾನೆ ಇದ್ದೀವಿ. 1 ಜ್ಞಾನ ಬಂತು, 2 ಜ್ಞಾನ, 10, 20 ಜ್ಞಾನಗಳು ಮೇಲಿನ ಮೇಲೆ ಬರ್ತಾ ಹೋಗ್ತವೆ. ಒಂದು ವೇಳೆ ತಿಳಿಯದೇ ಇರುವ ವಸ್ತುವಿನ ಜ್ಞಾನವೇ ಪ್ರಮಾ ಅಂತ ಇದೇನು ಲಕ್ಷಣ ಹೇಳಿದರು ಈ ಪೂರ್ವ ಪಕ್ಷದವರು, ಅದನ್ನೇನಾದರೂ ಒಪ್ಪಿದ್ರೆ ಈ 2ನೇ ಜ್ಞಾನ, 3ನೇ ಜ್ಞಾನ ಇವ್ಯಾವುದು ಕೂಡ ಪ್ರಮಾಣವೇ ಆಗದೇ ಇರಬೇಕಾಗಿತ್ತು. ಅವೆಲ್ಲ ಅಪ್ರಮಾಣ ಆಗಬೇಕಾದಿತ್ತು, ಯಥಾರ್ಥ ಜ್ಞಾನ ಆಗಬೇಕಾದಿತ್ತು. ಅದರಿಂದ ಹಾಗೆ ಆ ಅಭಿಪ್ರಾಯ ಸರಿಯಲ್ಲ. ನೆನಪು ಮತ್ತೆ ಈಗಾಗಲೇ ನಮಗೆ ಸ್ಪಷ್ಟವಾಗಿ ತಿಳಿದಿರುವಂತಹ ಘಟಪಟ ಮೊದಲಾದ ಸಂಗತಿಗಳು, ಇವುಗಳ ಎಲ್ಲ ವಸ್ತುಗಳ ಜ್ಞಾನವೂ ಕೂಡ ಯಥಾರ್ಥ ಜ್ಞಾನವೇ ಆಗಬೇಕು ಅಂತ ಆದರೆ ಹಾಗಾಗಬೇಕಾದ ಅನುಭವ ಸಿದ್ಧ. ಅದರಿಂದ ಅದನ್ನು ಕವರ್ ಮಾಡುವಂತೆ ಲಕ್ಷಣ ಹೇಳಬೇಕು. ಆದ್ದರಿಂದ ನಮ್ಮ ದೃಷ್ಟಿಯಿಂದ ವಸ್ತುವನ್ನು ಹೇಗಿದೆಯೋ ಹಾಗೆ ಗ್ರಹಿಸಿದರೆ ಅದು ಅದಕ್ಕೆ ಸಾಧನವಾದಂಥ ಪ್ರಮಾಣ. ನಾವು ಈ ವಸ್ತುವಿನ ಜ್ಞಾನ ಮತ್ತು ಜ್ಞಾನಕ್ಕೆ ಸಾಧನ ಅವೆರಡನ್ನೂ ಕವರ್ ಆಗುವಂತೆ ಒಂದು ಲಕ್ಷಣ ಹೇಳಿಬಿಡ್ತೇವೆ. ಯಥಾರ್ಥಂ ಪ್ರಾಮಾಣ್ಯಂ ಅಂತ. ಇಲ್ಲಿ ಯಥಾರ್ಥಂ ಅಂದರೆ ವಸ್ತುವನ್ನು ಯಥಾವತ್ತಾಗಿ ಗ್ರಹಿಸುವಿಕೆ ಅಂತ ಒಂದರ್ಥ, ವಸ್ತುವನ್ನು ಯಥಾವತ್ತಾಗಿ ಗ್ರಹಿಸುವ ಜ್ಞಾನಕ್ಕೆ ಸಾಧನ ಆಗುವಿಕೆ ಅಂತ ಇನ್ನೊಂದರ್ಥ. ಆದ್ದರಿಂದ ಎಲ್ಲ ವಸ್ತುಗಳು, ಎಲ್ಲ ಜ್ಞಾನಗಳನ್ನು, ಸ್ಮರಣೆ ಮೊದಲಾದ ಎಲ್ಲ ಜ್ಞಾನಗಳನ್ನು ನಾವು ಕವರ್ ಮಾಡಿ ಲಕ್ಷಣ ಹೇಳಿದಂತೆ ಆಗ್ತದೆ. ನಮಗೆ ಬಂದಿರುವಂತಹ ಎಲ್ಲ ನೆನಪುಗಳು ಅಪ್ರಮಾಣವೂ ಅಲ್ಲ, ಪ್ರಮಾಣವೂ ಅಲ್ಲ. ಕೆಲವು ಸರಿ ನಮಗೆ ಬಂದ ನೆನಪು ಅಪ್ರಮಾಣವೂ ಆಗಿರಬಹುದು. ನಾವು ಕಾಶಿಯಲ್ಲಿ ಕಳೆದ ವರ್ಷ ದೇವದತ್ತನ್ನು ನೋಡಿದ್ದೆವು. ಇವತ್ತು ಇಲ್ಲಿ ಕುತ್ಕೊಂಡು ನಾನು ಕಾಶಿಯಲ್ಲಿ ಕಳೆದ ವರ್ಷ ಯಜ್ಞದತ್ತನ್ನು ನೋಡಿದ್ದು ನೆನಪು ಮಾಡಿಕೊಂಡ್ರೆ ಅದು ಅಪ್ರಮಾಣ ಆಗಿಬಿಡ್ತದೆ. ಅದರಿಂದ ಎಲ್ಲ ನೆನಪುಗಳು ಪ್ರಮಾಣ ಅಂತಲೇ ನಾವು ಹೇಳ್ತಿಲ್ಲ. ಕೆಲವು ನೆನಪುಗಳು ಪ್ರಮಾಣವೂ ಹೌದು, ಅಪ್ರಮಾಣವೂ ಹೌದು. ಹೇಗೆ ಅಂದರೆ ಕೆಲವು ಪ್ರತ್ಯಕ್ಷ ಜ್ಞಾನ ಪ್ರಮಾಣ, ಕೆಲವು ಪ್ರತ್ಯಕ್ಷ ಜ್ಞಾನ ಅಪ್ರಮಾಣ. ಅಯಂ ಘಟ ಜ್ಞಾನ ಬಂದರೆ ಪ್ರಮಾಣ, ಇದಂ ರಜತಂ ಅಯಂ ಸರ್ಪ ಜ್ಞಾನ ಬಂದರೆ ಅಪ್ರಮಾಣ. ನಾವು ಅದನ್ನು ಒಪ್ತೇವಲ್ಲ. ಅದೆಲ್ಲ ಕಡೆನೂ ಹಾಗೇನೆ. ಅನುಮಾನದಿಂದ ಬರುವ ಜ್ಞಾನ, ಶಬ್ದ ಪ್ರಮಾಣದಿಂದ ಬರುವ ಜ್ಞಾನ, ಪ್ರತ್ಯಕ್ಷದಿಂದ ಬರುವ ಜ್ಞಾನ, ಕೆಲವು ಜ್ಞಾನ ಪ್ರಮಾಣ, ಕೆಲವು ಜ್ಞಾನ ಅಪ್ರಮಾಣ. ಹಾಗೆ ಸ್ಮೃತಿಯು ಕೂಡ ಕೆಲವು ಪ್ರಮಾಣ, ಕೆಲವು ಅಪ್ರಮಾಣ. ಎಲ್ಲವನ್ನೂ ಪ್ರಮಾಣ ಅಂತ ನಾವು ಹೇಳ್ತಿಲ್ಲ, ಎಲ್ಲವನ್ನೂ ಅಪ್ರಮಾಣ ಅಂತ ನೀವು ಹೇಳಬಾರ್ದು ಅಂತ ಅದರ ತಾತ್ಪರ್ಯ. ಅಲ್ಲಿ ಕರಣದೋಷ ಇದ್ರೆ, ಕರಣದೋಷ ಇತ್ಯಾದಿ ವ್ಯಕ್ತಿ ದೋಷ ಏನಾದರೂ ಇದ್ರೆ ಜ್ಞಾನ ಅಪ್ರಮಾಣ ಆಗ್ತದೆ ಅಂತ ನಾವು ಒಪ್ತೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.